ಜೊತೆ ಮಾತನಾಡುತ್ತಾ ನಿಂತಿದ್ದ ಫಾಜಿಲ್ನನ್ನ ಯಾಕಾಗಿ ದುಷ್ಕರ್ಮಿಗಳು ಕೊಲೆ ಮಾಡಿದ್ರು ಅನ್ನೋದು ಇನ್ನೂ ಚಿದಂಬರ ರಹಸ್ಯ. ಸಿಸಿಟಿವಿ ನೀಡಿದ ಸುಳಿವಿನ ಮೇರೆಗೆ ಈಗಾಗಲೇ ಕಾರು ಮಾಲೀಕನನ್ನ ಸದೆ ಬಡಿದಿರೋ ಪೊಲೀಸರಿಗೆ ಮತ್ತೊಂದು ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಫಾಜಿಲ್ ಹತ್ಯೆ ಸಂಚಿನಲ್ಲಿ ಮಂಗಳೂರಿನ ಮಾಜಿ ರೌಡಿ ಶೀಟರ್ ಓರ್ವನ ಕೈವಾಡ ಇರೋದು, ಕೊಲೆಯ ಪ್ರಮುಖ ರೂವಾರಿಯೂ ಆತನೇ ಎಂಬ ಸತ್ಯ ಬಯಲಾಗಿದೆ. ಹಾಗಿದ್ರೆ ಫಾಜಿಲ್ ಹತ್ಯೆಗೈಯಲು ಆ ಮಾಜಿ ರೌಡಿ ಶೀಟರ್ ಮಾಡಿದ್ದ ಬಿಗ್ ಪ್ಲಾನ್ ಏನ್ ಗೊತ್ತಾ? ಫಾಜಿಲ್ ಹತ್ಯೆ ಮಾಡುವಾಗ ಡ್ರೈವರ್ ಕಾರಲ್ಲೇ ಇರಬೇಕು. ಹತ್ಯೆ ಮುಗಿಸಿ ಬಂದ ನಂತರ ಕಾರ್ ಹತ್ತಿ ಹಂತಕರು ಪರಾರಿಯಾಗಬೇಕು. ಪರಾರಿಯಾಗುವ ರಸ್ತೆಯ ಮಾರ್ಗವನ್ನು ಹಂತಕ ಪಡೆ ಬದಲಿಸಿತ್ತು. ಸುರತ್ಕಲ್ ಮಾರ್ಗದಿಂದ ನೇರವಾಗಿ ಬಂಟ್ವಾಳದತ್ತ ಮುಖ ಮಾಡಿದ್ರು. ಬಂಟ್ವಾಳದ ವಿಠ್ಠಲ ನಗರದವರೆಗೂ ಹಂತಕ ಪಡೆ ತೆರಳಿತ್ತು. ವಿಠ್ಠಲ ನಗರದಿಂದ ವಾಪಸ್ ಉಡುಪಿಯತ್ತ ಮಾರ್ಗ ಬದಲಾವಣೆ ಮಾಡಿದ್ರು. ಉಡುಪಿಯ ಪ್ರಮುಖ ಗ್ರಾಮಗಳಲ್ಲಿ ಹಂತಕ ಪಡೆ ಓಡಾಡಿತ್ತು. ಈ ನಡುವೆ ಅಜಿತ್ ಬಂಧನವಾಗಿದ್ದ ಮಾಹಿತಿ ತಿಳಿದ ಹಂತಕರು ಉಡುಪಿ ಕಾರ್ಕಳದ ಮನ್ನಾ ಗ್ರಾಮದಲ್ಲಿ ಕಾರು ಬಿಟ್ಟು ಪರಾರಿಯಾಗಿದ್ರು. ಪ್ರವೀಣ್ ಹತ್ಯೆ ಬೆನ್ನಲ್ಲೇ ಮಂಗಳೂರಿನಲ್ಲಿ ನಡೆದ ಮತ್ತೊಂದು ಹತ್ಯೆ ಫಾಜಿಲ್ನದ್ದು. ಫಾಜಿಲ್ ಕೊಲೆಗೆ ನಿಖರವಾದ ಕಾರಣ ಏನು ಅಂತ ಇನ್ನೂ ತಿಳಿದಿಲ್ಲವಾದ್ರೂ ಹಂತಕರ ಮಾಸ್ಟರ್ ಪ್ಲಾನ್ನ ಸುಳಿವು ಸಿಕ್ಕಿದೆ. ಎಸ್, ಫಾಜಿಲ್ ಹತ್ಯೆಯ ಹಿಂದಿರೋದು 4ರಲ್ಲ 6ಕ್ಕೂ ಹೆಚ್ಚು ಮಂದಿ. ಫಾಜಿಲ್ ಹತ್ಯೆಗೆ ಬಿಗ್ ಪ್ಲಾನ್ ಮಾಡಿದ್ದ ಆರೋಪಿಗಳು 3 ದಿನದ ಹಿಂದೆಯೇ ಆತನನ್ನ ವಾಚ್ ಮಾಡ್ತಿದ್ರು. ಫೇಕ್ ನಂಬರ್ಸ್ ವಾಹನವನ್ನ ಬಳಸಿ ಕೃತ್ಯ ಎಸಗಿದ್ರು. 2 ಆಕ್ಟಿವಾದಲ್ಲಿ ಬಿಜಿ ಶೋರೂಮ್ಗೆ ಫಾಜಿಲ್ ಮತ್ತು ಆತನ ಸ್ನೇಹಿತರು ತೆರಳಿದ್ರು. ಈ ವೇಳೆ ಹಂತಕರ ಗ್ಯಾಂಗ್ 1 ಕಾರು 2 ಬೈಕ್ಗಳಲ್ಲಿ ಸುಮಾರು 5-4 ಕಿಲೋಮೀಟರ್ನಿಂದಲೂ ಫಾಲೋ ಮಾಡಿದ್ರು. ಹಂತಕರ ಪಡೆ ಫಾಲೋ ಮಾಡೋದನ್ನ ಫಾಜಿಲ್ ಗಮನಿಸಿದ್ದ. ಹೀಗಾಗಿ ಆತಂಕದಲ್ಲಿ ಬಿಜಿ ಶೋರೂಮ್ ಬಳಿ ಫಾಜಿಲ್ ನಿಂತ್ಕೊಂಡಿದ್ದ. ಆತ ನಿಂತ ತಕ್ಷಣ ತಲ್ವಾರ್ಗಳಿಂದ ಹಂತಕರು ಅಟ್ಟಾಡ್ಸ್ಕೊಂಡು ಹೋಗಿ ಹತ್ಯೆ ಮಾಡಿದ್ದಾರೆ ಅಂತ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಮಸೂದ್, ಪ್ರವೀಣ್ ನೆಟ್ಟಾರು, ಫಾಜಿಲ್ ವಿಧಿಯಾಟಕ್ಕೆ ದುಷ್ಕರ್ಮಿಗಳ ಸಂಚಿನಿಂದ ಬಾರದ ಲೋಕಕ್ಕೆ ತೆರಳಿದ್ದಾರೆ. ಇಡೀ ಕರಾವಳಿಯನ್ನೇ ಹೊತ್ತಿ ಉರಿಯುವಂತೆ ಮಾಡಿದ್ದ 3 ಯುವಕರ ತನಿಖೆಯು ಚುರುಕುಗೊಂಡಿದೆ. ಮಸೂದ್ ಹತ್ಯೆ ಪ್ರಕರಣದಲ್ಲಿ 8 ಆರೋಪಿಗಳನ್ನ ಸದೆಬಡಿದಿದ್ರೆ, ಪ್ರವೀಣ್ ಕೇಸ್ನಲ್ಲಿ 2, ಫಾಜಿಲ್ ಕೊಲೆಗೆ ಬಳಸಿದ್ದ ಕಾರಿನ ಮಾಲೀಕನು ಪೊಲೀಸರ ಬಲೆಯಲ್ಲಿದ್ದಾನೆ. ಈ 3 ಹತ್ಯೆ ಕೇಸ್ನಲ್ಲಿ ಯಾರೇ ಭಾಗಿಯಾಗಿದ್ರೂ ಬಿಡುವ ಪ್ರಶ್ನೆ ಇಲ್ಲ ಎಂದು ಡಿಜಿಐಜಿಪಿ ಪ್ರವೀಣ್ ಸೂದ್ ವಾರ್ನಿಂಗ್ ಕೊಟ್ಟಿದ್ದಾರೆ. 3 ಕೇಸಲ್ಲಿ ಕರೆಕ್ಟಾಗಿ ನ್ಯಾಯವಾಗಿ ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ, ಅದು ವ್ಯಕ್ತಿ ವಿಶೇಷ ಇರಲಿ, ಯಾವುದು ಸಂಸ್ಥೆ ಇರಲಿ, ಯಾವುದು ಐಡಿಯಾಲಜಿ ಇರಲಿ, ಅವರ ವಿರುದ್ಧ ನಾವು ಕಠಿಣ ಕ್ರಮ ತಗೊಳ್ತೀವಿ. ಖಾಕಿ ಬಟ್ಟೆ ಹಾಕ್ಕೊಂಡ ಮೇಲೆ ಯಾವುದು ಮರ್ಡರ್ ಆದರೆ, ಯಾವುದು ಹೆಣ ಬಿದ್ದರೆ, ಇದು ಹಿಂದೂ ಹೆಣ, ಇದು ಮುಸ್ಲಿಂ ಹೆಣ, ಇದು ಕ್ರಿಶ್ಚಿಯನ್ ಹೆಣತನ ನಾವು ನೋಡೋದಿಲ್ಲ. ಪ್ರತಿಯೊಂದು ಕೇಸ್ ಡಿಫರೆಂಟ್ ಇರ್ತದೆ. ಕೆಲವು ಕೇಸ್ 1 ಗಂಟೆಯಲ್ಲಿ ಪತ್ತೆ ಆಗ್ತವೆ, ಕೆಲವು ಕೇಸಸ್ 10 ದಿವಸದಲ್ಲಿ ಪತ್ತೆ ಆಗ್ತವೆ, ಕೆಲವು ದಿವಸ 1 ತಿಂಗಳಿಯಲ್ಲಿ ಪತ್ತೆ ಆಗ್ತವೆ, ಕೆಲವು ಕೇಸ್ ಯಾವಾಗಲೂ ಪತ್ತೆ ಆಗಲ್ಲ. ಆದರೆ ಈ ಕೇಸಲ್ಲಿ ನಾನು ತಮಗೆ ಭರವಸೆ ಕೊಡ್ತಾ ಇದ್ದೀನಿ, ಪ್ರತಿಯೊಂದು ಕೇಸ್ ಪತ್ತೆ ಆಗತ್ತೆ. ದುಷ್ಕರ್ಮಿಗಳಿಂದ ಹತ್ಯೆಗೀಡಾದ ಬಿಜೆಪಿ ಯುವ ಮೋರ್ಚಾದ ಸದಸ್ಯ ಪ್ರವೀಣ್ ನೆಟ್ಟಾರು ಕುಟುಂಬ ನೋವಿನಿಂದಲೇ ದಿನಗಳನ್ನ ಕಳೀತಾ ಇದೆ. ಇತ್ತ ಈ ಕುಟುಂಬಕ್ಕೆ ಧೈರ್ಯ ತುಂಬಲು ಪ್ರವೀಣ್ ಮನೆಗೆ ಗಣ್ಯಾತಿ ಗಣ್ಯರ ದಂಡೆ ಹರಿದು ಬರ್ತಾ ಇದೆ. ಇವತ್ತು ಪ್ರವೀಣ್ ನಿವಾಸಕ್ಕೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ 5 ಲಕ್ಷ ಪರಿಹಾರ ವಿತರಿಸಿದ್ದಾರೆ. ಬಳಿಕ ಮಾತನಾಡಿದ ಎಚ್.ಡಿ.ಕೆ, ಕುಟುಂಬ ಸಂಪೂರ್ಣ ಕಷ್ಟದಲ್ಲಿ ಇರೋದು ಮಾತುಕತೆ ನಂತರ ಗೊತ್ತಾಗಿದೆ. ಸಾವಿಗೆ ಕಾರಣಕರ್ತರಾದವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಕುಟುಂಬದ ಅಭಿಪ್ರಾಯ ಕೂಡ ಇದೇ ಆಗಿದೆ. ಪ್ರಕರಣದ ತನಿಖೆಯನ್ನ ಕಾಟಾಚಾರ ತನಿಖೆ ಆಗಬಾರದು. ಅನುಕಂಪದ ಮಾತುಗಳು ಬಿಟ್ಟು ಸರ್ಕಾರ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಎಂದಿದ್ದಾರೆ. ನಾನು ಈಗಲೂ ಸರ್ಕಾರ ಕೇಳ್ತಕ್ಕಂಥದ್ದು, ಈ ತನಿಖೆಗಳನ್ನು ಕಾಟಾಚಾರದ ತನಿಖೆಯಾಗಿ ಮಾಡಬೇಡಿ. ಇದರಲ್ಲಿ ಸತ್ಯಾಂಶಗಳೇನಿದೆ, ಯಾರು ಇದರ ಹಿಂದೆ ಇರತಕ್ಕಂಥವ್ರು ಎಂಥ ದೊಡ್ಡ ಶಕ್ತಿನೇ ಇರಲಿ, ಸರ್ಕಾರ ಕಠಿಣವಾದಂಥ ಕ್ರಮ ತೆಗೆದುಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಕರಾವಳಿಯಲ್ಲಿ ನಡೆದ ಸರಣಿ ಹತ್ಯೆ ಸಂಬಂಧ ಇವತ್ತು ಮೃತರ ಮನೆಗಳಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಭೇಟಿ ನೀಡಿದ್ದರು. ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ನಿವಾಸಕ್ಕೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಜೊತೆಗೆ 5 ಲಕ್ಷ ನೆರವು ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಎಚ್.ಡಿ. ಕುಮಾರಸ್ವಾಮಿ, ಪ್ರವೀಣ್ ಕೊಲೆ ಪ್ರಕರಣದ ತನಿಖೆಯನ್ನ ಕಾಟಾಚಾರಕ್ಕೆ ಮಾಡಬೇಡಿ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಮಸೂದ್ ಮನೆಗೆ ಸಿಎಂ ಭೇಟಿ ನೀಡದಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿರುವ ಎಚ್.ಡಿ.ಕೆ, ಸಾವಿನಲ್ಲಿ ಸಿಎಂ ಈ ರೀತಿ ತಾರತಮ್ಯ ಮಾಡೋದು ಸರಿಯಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಇನ್ನು ಎಚ್.ಡಿ.ಕೆ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಕೊಲೆಯಲ್ಲಿ ರಾಜಕೀಯ ಮಾಡುವಂತದ್ದು ಸರಿಯಲ್ಲ ಅಂದಿದ್ದಾರೆ. ನಾನು ಇವತ್ತು ಮುಖ್ಯಮಂತ್ರಿಗಳು ಬಂದು ಕುಟುಂಬಕ್ಕೆ ಬಂದು ಕುಟುಂಬದ ಪರಿಸ್ಥಿತಿಯನ್ನು ಕೇಳ್ತಕ್ಕಂಥ ಒಂದು
ಕನಿಷ್ಠ ಸೌಜನ್ಯ ಏನು ತೋರಿಸಿಲ್ಲ. ನೋಡಿ, ಕೊಲೆಯಲ್ಲಿ ರಾಜಕೀಯ ಮಾಡತಕ್ಕಂಥದ್ದು ಸರಿಯಲ್ಲ. ಈ ರೀತಿ ಹೇಳಿಕೆಗಳಿಂದ ಗೊಂದಲಗಳಾಗಿದ್ದಾವೆ. ಎಲ್ಲ ಹೇಳಿಕೆಗಳನ್ನು ಬಿಡಿ, ಶಾಂತಿಗೆ ಸ್ಥಾಪನೆಗೆ ಅವಕಾಶಗಳನ್ನು ಮಾಡಿಕೊಡಿ. ಧನ್ಯವಾದ. ಕೇಂದ್ರವೂ ನಮ್ಮದೇ, ರಾಜ್ಯವೂ ನಮ್ಮದೇ, ಕೊನೆಗೆ ಸಾವು ಕೂಡ ನಮ್ಮದೇ. ಚಾರ್ಲಿ ಸಿನಿಮಾ ನೋಡಿ ಕಣ್ಣೀರಿಟ್ಟ ಮುಖ್ಯಮಂತ್ರಿಗಳೇ ಸತ್ತ ಕಾರ್ಯಕರ್ತನ ರಕ್ತ ಕಂಡು ಕಣ್ಣಲ್ಲಿ ನೀರು ಬರಲಿಲ್ವೇ? ಜೆಡಿಎಸ್ ಸರ್ಕಾರದ ಅವಧಿಯಲ್ಲಿ ಕೊಲೆಯಾದಾಗ, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕೊಲೆಯಾದಾಗ ಧಿಕ್ಕಾರ ಕೂಗಿದೆವು, ಸರ್ಕಾರ ಬದಲಾಯಿಸಿದೆವು. ಈಗ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೊಲೆಯಾಗಿದೆ, ಧಿಕ್ಕಾರ ಕೂಗೋಣವೇ? ಹೀಗೆ ಸಾಲು ಸಾಲಾಗಿ ಕೊಲೆಯಾದ ಬಿಜೆಪಿ ಕಾರ್ಯಕರ್ತರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಕ್ಲಾಸ್ ತೆಗೆದುಕೊಂಡಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಬಿಜೆಪಿ ಬೆಂಬಲಿಗರೇ. ಬಿಜೆಪಿ ವಿರುದ್ಧ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಬಿಜೆಪಿ ಮುಖಂಡ ಪ್ರವೀಣ್ ಕೊಲೆ ನಡೆದಿದ್ದು. ಬಿಜೆಪಿ ಸರ್ಕಾರ ತನ್ನ ಕಾರ್ಯಕರ್ತರ ನಂಬಿಕೆಯನ್ನೇ ಕಳೆದುಕೊಂಡಿದೆ. ಸತತ 4 ದಿನಗಳಿಂದ ಬಿಜೆಪಿ ಮಾನ ಕಳೀತಾ ಇರುವ ಜನರು ಬರೋಬ್ಬರಿ 3,000ಕ್ಕೂ ಹೆಚ್ಚು ಟ್ವೀಟ್ ಮಾಡಿದ್ದಾರೆ. ಅದರಲ್ಲಿ 20,000ಕ್ಕೂ ಹೆಚ್ಚು ಮಂದಿ ವಿರೋಧಿಸಿ ರೀಟ್ವೀಟ್ ಮಾಡಿ ಬಿಜೆಪಿ ಸರ್ಕಾರವನ್ನ ನಂಬಿದ್ದಕ್ಕೆ ತಕ್ಕ ಶಾಸ್ತಿ ಅಂತ ಪೋಸ್ಟ್ ಮಾಡಿದ್ದಾರೆ. ಸಿಎಂ ಬೊಮ್ಮಾಯಿ, ಗೃಹ ಸಚಿವ ಆರಗ ಜ್ಞಾನೇಂದ್ರ, ನಳಿನ್ ಕುಮಾರ್ ಕಟೀಲ್ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಹಿಂದೂ ಮೃತದೇಹಗಳ ಮೇಲೆ ಸರ್ಕಾರ ನಡೆಸ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಒಂದ್ ಕಡೆ 1 ವರ್ಷ ದ್ವೇಷದ ರಾಜಕೀಯ ಪೂರೈಸಿದ ಬೊಮ್ಮಾಯಿ ಅಂತ ಘೋಷಣೆಗಳ ಸುರಿಮಳೆ, ಮತ್ತೊಂದ್ ಕಡೆ ಕ್ಯಾಂಪಸ್ ಫ್ರಂಟ್ ಇಂಡಿಯಾದಿಂದ ಸಿಎಂಗೆ ಕಪ್ಪು ಬಟ್ಟೆ ಪ್ರದರ್ಶನಕ್ಕೆ ಯತ್ನ, ಮಗದೊಂದ್ ಕಡೆ ಪ್ರತಿಭಟನಾಕಾರರನ್ನ ಎಳೆದು ವ್ಯಾನ್ಗೆ ತುಂಬುತ್ತಿರೋ ಪೊಲೀಸರು. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಕೊಪ್ಪಳದ ಬಸವೇಶ್ವರ ವೃತ್ತದಲ್ಲಿ. ಇಂದು ಕೊಪ್ಪಳಕ್ಕೆ ಆಗಮಿಸಿದ್ದ ಸಿಎಂ ಬಸವರಾಜ ಬೊಮ್ಮಾಯಿಗೆ ಕ್ಯಾಂಪಸ್ ಫ್ರಂಟ್ ಇಂಡಿಯಾ ಕಾರ್ಯಕರ್ತರು ಕಪ್ಪು ಬಟ್ಟೆ ಪ್ರದರ್ಶನ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ ಹತ್ಯೆಗಳ ಪರಿಹಾರ ಒದಗಿಸುವಲ್ಲಿ ತಾರತಮ್ಯ ಎಸಗಿದ ಮುಖ್ಯಮಂತ್ರಿ ಅಂತ ಆರೋಪಿಸಿ ಸಿಎಂಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಆದ್ರೆ ಈ ಗಲಾಟೆಗೆ ಪೊಲೀಸರು ಅವಕಾಶ ಕೊಡದೆ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಕಪ್ಪು ಬಟ್ಟೆ ಪ್ರದರ್ಶನ ವೇಳೆ ಕಾಲೇಜ್ ಹುಡುಗರು ಕೂಡ ಭಾಗಿಯಾಗಿದ್ರು. ಈ ವೇಳೆ ಪೊಲೀಸರು ಪ್ರತಿಭಟಿಸುತ್ತಿದ್ದ ಹುಡುಗರು ಕಾರ್ಯಕರ್ತರ ಕಾಲಿಗೆ ಒದ್ದು ಹೊಡೆದು ಎಳೆದುಕೊಂಡ ಹೋದ ಪ್ರಸಂಗವೂ ನಡೆದಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್, ಪಿಯುಸಿ ಕ್ವೆಶ್ಚನ್ ಪೇಪರ್ ಸಹ ಲೀಕ್. ಈ ರೀತಿಯ ವಿಚಾರಗಳನ್ನ ನೀವು ಕೇಳೇ ಇರ್ತೀರಾ. ಆದ್ರೆ ಇಲ್ಲಿ ಸಿದ್ದರಾಮೋತ್ಸವಕ್ಕೆ ಸಿದ್ಧವಾಗಿದ್ದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಭಾಷಣವೇ ಲೀಕ್ ಆಗಿಬಿಟ್ಟಿದೆ. ಹಾಗಿದ್ರೆ ಆ ಭಾಷಣವನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಇದುವರೆಗೂ ಸಿದ್ದರಾಮಯ್ಯ ಅವರು ಜನ್ಮದಿನ ಆಚರಣೆ ಮಾಡಿಕೊಂಡಿರಲಿಲ್ಲ. ಸಿದ್ದರಾಮಯ್ಯ ಅವರ ಹೋರಾಟದ ಹಾದಿ, ಅವರ ನೇತೃತ್ವದ ಸರ್ಕಾರದ ಸಾಧನೆಗಳನ್ನ ಮೆಲುಕು ಹಾಕುವ ವೇದಿಕೆ ಇದಾಗಿದೆ. ನಾವು ಯಾವ ಸ್ಥಾನಮಾನಕ್ಕೆ ಅರ್ಹರೋ ಅದನ್ನ ಪಕ್ಷವೇ ನೀಡುತ್ತದೆ. ಗುಡ್ ಲೀಡರ್ಸ್, ಒನ್ ಹೂ ಕ್ರಿಯೇಟ್ ಲೀಡರ್ಸ್, ನಾಟ್ ಎ ಫಾಲೋವರ್ಸ್ ಎಂದು ರಾಜೀವ್ ಗಾಂಧಿ ಅವರು ಹೇಳಿರುವ ಮಾತನ್ನ ನೆನಪಿಸಿಕೊಳ್ಬೇಕು. ಅಧಿಕಾರದ ಲಕ್ಷ್ಮಿ ಕಾಂಗ್ರೆಸ್ ಮನೆ ಬಾಗಿಲಿಗೆ ಬಂದು ನಿಂತಿದ್ದಾಳೆ. ಆಕೆಯನ್ನ ಒಳಗೆ ಬರಮಾಡಿಕೊಂಡು ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಪಕ್ಷವನ್ನ ಅಧಿಕಾರಕ್ಕೆ ತರೋಣ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ವರ್ಗದವರು ಅಧಿಕಾರಕ್ಕೆ ಬಂದಂತೆ ಅಂತ ಬರೆದಿದ್ದ ಡಿಕೆಶಿ ಭಾಷಣ ಲೀಕ್ ಆಗಿಬಿಟ್ಟಿದೆ. ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ಕೋಮುಗಲಭೆ, ಹತ್ಯೆ, ರಾಜಕೀಯ ತಿರುವು, ಗೊಂದಲಗಳನ್ನ ಖಂಡಿಸಿ ಬರಹಗಾರ ಚಕ್ರವರ್ತಿ ಸೂಲಿಬೆಲೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. 23 ಹಿಂದೂ ಕಾರ್ಯಕರ್ತರ ಸಮಾಧಿ ಮೇಲೆ ಈ ಸರ್ಕಾರ ನಿಂತಿದೆ. ಹಿಂದೂ ಕಾರ್ಯಕರ್ತರ ಮೇಲೆ ದರ್ಪ ಆದಾಗಲೆಲ್ಲ ಸರ್ಕಾರ ಮೌನವಾಗಿದೆ ಅಂತ ಹೇಳಿ ಸೂಲಿಬೆಲೆ ಕಿಡಿಕಾರಿದ್ದಾರೆ. ಸರ್ಕಾರದ ನಡೆ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಹಲಾಲ್ ವಿರುದ್ಧದ ಪ್ರತಿಭಟನೆ ವೇಳೆಯೂ ಹೀಗೆ ಆಗಿತ್ತು. ಆಜಾನ್ ವಿವಾದದ ವೇಳೆ ಕ್ರಮವನ್ನ ಕೈಗೊಳ್ಳುವಲ್ಲಿ ಸರ್ಕಾರ ವಿಫಲವಾಗಿತ್ತು. ಕೊನೆಗೆ ಹನುಮಾನ್ ಚಾಲೀಸಾ ಪಠಿಸುವಾಗ ಸರ್ಕಾರ ಅಲರ್ಟ್ ಆಯಿತು. ಹರ್ಷ ಹತ್ಯೆ ಕೇಸಲಾದ ನಿರ್ಲಕ್ಷ್ಯ, ಹರ್ಷ ಹಂತಕರಿಗಾಗಿ ಮರಣದಂಡನೆ ಕೊಡಿಸೋದಾಗಿ ಸಂಸದರ ಭರವಸೆ, ಹಂತಕರು ಜೈಲಿನಲ್ಲಿ ಹಾಯಾಗಿರೋದು ಇದೆಲ್ಲ ಸರ್ಕಾರದ ವೈಫಲ್ಯವಾಗಿದೆ ಅಂತ ಹೇಳಿ ಸೂಲಿಬೆಲೆ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ನಾಯಕರ ನಡೆಗೆ ಚಕ್ರವರ್ತಿ ಸೂಲಿಬೆಲೆ ಕೆಂಡಾಮಂಡಲವಾಗಿದ್ದಾರೆ. ರಾಜ್ಯ ಬಿಜೆಪಿ ಸರ್ಕಾರದ ಮೌನಕ್ಕೆ ಸರಣಿ ಟ್ವೀಟ್ ಮಾಡಿ ಸೂಲಿಬೆಲೆ ಆಕ್ರೋಶ ಹೊರಹಾಕಿದ್ದಾರೆ.
ರಾಜ್ಯದಲ್ಲಿ ಬಿಜೆಪಿ ಬಗ್ಗೆ ಸಾಕಷ್ಟು ಅಸಮಾಧಾನ ಸೃಷ್ಟಿಯಾಗಿದೆ. ಕಾಂಗ್ರೆಸ್ ಜೆಡಿಎಸ್ ಗಿಂತ ಬಿಜೆಪಿಗರಿಂದಲೇ ಹೆಚ್ಚು ಅಸಮಾಧಾನಗಳು ಹುಟ್ಟಿಕೊಳ್ತಿದ್ದು, ಹಿಂದೆಂದೂ ಕಾಣದಂತ ಕೆಟ್ಟ ಪರಿಸ್ಥಿತಿಯಲ್ಲಿ ರಾಜ್ಯ ಬಿಜೆಪಿ ಇದೆ. 2019ರಿಂದ ಬಿಜೆಪಿ ಅಧಿಕಾರಕ್ಕೆ ಬಂದಾಗಿನಿಂದ ಸರಣಿ ವೈಫಲ್ಯಗಳು ಕಂಡು ಬರ್ತಿದ್ದು, ಟೀಚರ್ಸ್, ಕಾರ್ಮಿಕರು, ರೈತರ ಸಮಸ್ಯೆ ಬಗೆಹರಿಸುವುದರಲ್ಲಿ ವಿಫಲವಾಗಿದೆ. ಅಲ್ಲದೆ ಕಾರ್ಯಕರ್ತರನ್ನ ಫುಟ್ಬಾಲ್ ನಂತೆ ನಾಯಕರು ಕಾಣ್ತಿದ್ದಾರೆ. ಪಕ್ಷದಲ್ಲಿ ಅತ್ತಿಂದಿತ್ತ ಸುತ್ತಾಡುತ್ತಿರುವುದರಿಂದ ಅಸಮಾಧಾನ ಸೃಷ್ಟಿಯಾಗಿದೆ. ವಲಸೆ ಬಂದ ನಾಯಕರಿಗೆ ಸಚಿವ ಸ್ಥಾನ ನೀಡಿರುವುದಕ್ಕೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಪಕ್ಷದ ಕಾರ್ಯಕರ್ತರನ್ನೇ ಬಿಜೆಪಿ ನಾಯಕರು ಕಡೆಗಣಿಸಿದ್ದಾರೆ ಎಂಬ ಕೆಎಸ್ ಈಶ್ವರಪ್ಪ, ಸಂಸದ ಜೆಎಂ ಸಿದ್ದೇಶ್ವರ್ ಹೇಳಿಕೆಗೆ ಸೂಲಿಬೆಲೆ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಪ್ರವೀಣ್ ನೆಟ್ಟಾರು ಭೀಕರ ಹತ್ಯೆಯಿಂದ ಎಲ್ಲೆಡೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದೆ. ಈ ಹಿನ್ನೆಲೆ ಪಕ್ಷದ ಯುವ ಮುಖಂಡ ಚಂದಕ ಚಕ್ರವರ್ತಿ ಸೂಲಿಬೆಲೆ ಕೂಡ ರಾಜ್ಯ ಸರ್ಕಾರ ಮತ್ತು ಹಿರಿಯ ನಾಯಕರ ವಿರುದ್ಧ ಟ್ವೀಟ್ ಮಾಡೋ ಮೂಲಕ ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ರು. ಇನ್ನು ಈ ಬಗ್ಗೆ ಕೊಪ್ಪಳದಲ್ಲಿ ಸಿಎಂ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದ್ದು, ಸೂಲಿಬೆಲೆ ನಮ್ಮ ಆತ್ಮೀಯರು, ಹಿಂದೂಗಳ ಕೊಲೆಯಾದಾಗ ಸಹಜವಾಗಿ ನೋವಾಗಿದೆ. ಅವರ ಬಳಿ ಮಾತನಾಡಿ ನಾನು ತನಿಖೆಯ ಪ್ರಗತಿಯನ್ನ ತಿಳಿಸ್ತೀನಿ ಅಂತ ಸಮಾಧಾನದ ಮಾತನಾಡಿದ್ರು. ಇನ್ನು ಸಿಟಿ ರವಿ ಕೂಡ ಈ ವಿಚಾರವಾಗಿ ಮಾತನಾಡಿ, ದವಡೆಯೂ ನಮ್ಮದೇ, ನಾಲಿಗೆಯೂ ನಮ್ಮದೇ, ಯಾರು ದವಡೆ ಕೆಡುವ ಕೆಲಸವನ್ನ ಮಾಡಲ್ಲ ಅಂತ ಹೇಳಿ ಸಮಜಾಯಿಷಿ ನೀಡಿದ್ದಾರೆ. ಸೂಲಿಬೆಲೆಯವರು ನಮ್ಮ ಅತ್ಯಂತ ಆತ್ಮೀಯರು, ಹಿಂದುತ್ವ ಪರವಾಗಿ ಹಿಂದುತ್ವದ ಕಾರ್ಯಕರ್ತರು ಕೊಲೆ ಆದಾಗ ಸಹಜವಾಗಿ ಆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಕೆಲವ್ರನ್ನ ವ್ಯಕ್ತಿಗತ ನೆಲೆಯಲ್ಲಿ, ಕೆಲವ್ರನ್ನ ಗುಂಪಿನಲ್ಲಿ ಕೂತು ಮಾತಾಡಿಸ್ಬೇಕಾಗಿರುವ ಕೆಲಸ ಇರುತ್ತೆ. ದವಡೆಯೂ ನಮ್ಮದೇ, ನಾಲ್ಗೆಯೂ ನಮ್ಮದೇ. ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅನ್ನೋ ಮಾತಿದೆ. ಈ ಮಾತಿಗೆ ಇದೀಗ ಬರಹಗಾರ ಚಕ್ರವರ್ತಿ ಸೂಲಿಬೆಲೆ ಹೆಸರು ತಳುಕು ಹಾಕಿಕೊಂಡಿದೆ. ಎಸ್, ಸಿಎಂ ವಿರುದ್ಧ ವಾಗ್ದಾಳಿ ನಡೆಸೋ ಬರದಲ್ಲಿ ಅಪ್ಪು ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಸಿಎಂ ಬೊಮ್ಮಾಯಿ ವಿಚಾರವಾಗಿ ಪ್ರತಿಕ್ರಿಯಿಸಿದ ಸೂಲಿಬೆಲೆ, ಸಿನಿಮಾ ನೋಡೋಕೆ ಸಿಎಂಗೆ ಸಮಯ ಇರುತ್ತೆ, ನಟ ಸತ್ತಾಗ 3 ದಿನ ಸಿಎಂ ಸಮಯ ನೀಡಿದ್ರು ಅಂತ ಟ್ವೀಟ್ ಮಾಡಿದ್ರು. ಸದ್ಯ ಅಪ್ಪು ಅಭಿಮಾನಿಗಳ ವಿರೋಧದ ಬಳಿಕ ಪುನಃ ಟ್ವೀಟ್ ಮಾಡಿ ಸೂಲಿಬೆಲೆ ಕ್ಷಮೆಯಾಚಿಸಿದ್ದಾರೆ. ಈ ಟ್ವೀಟ್ ಪುನೀತ್ ಅವರನ್ನ ಅಗೌರವಿಸಿದ್ದು ಅಂತ ಅನೇಕರು ಭಾವಿಸಿದ್ದಾರೆ. ನಾನು ಕ್ಷಮೆಯಾಚಿಸುತ್ತೇನೆ, ಅವರ ಬಗ್ಗೆ ನನಗೆ ಅಪಾರವಾದ ಗೌರವವಿದೆ. ದಯವಿಟ್ಟು ಈ ಟ್ವೀಟ್ ಅನ್ನ ಅನ್ಯಥಾ ಭಾವಿಸಬೇಡಿ. ಅಭಿಮಾನಿಗಳಿಗೆ ನೋವಾಗಿದ್ರೆ ನಿಸ್ಸಂಶಯವಾಗಿ ಕ್ಷಮೆಯಾಚಿಸುತ್ತೇನೆ. ಪುನೀತ್ ಅವರ ಅಭಿಮಾನಿಯಾಗಿ ಇದು ನನ್ನ ಕರ್ತವ್ಯ ಕೂಡ ಹೌದು ಅಂತ ಟ್ವೀಟ್ ಮಾಡಿದ್ದಾರೆ. ಅಂಜನಾದ್ರಿ ಮಾರುತಿಯ ಜನ್ಮಸ್ಥಳ. ಅಂಜನಾದ್ರಿಯನ್ನ ಅಭಿವೃದ್ಧಿಪಡಿಸಲು ರಾಜ್ಯ ಸರ್ಕಾರ ಮುಂದಾಗಿರೋದು ಎಲ್ರಿಗೂ ಗೊತ್ತೇ ಇದೆ. ಆದ್ರೆ ರೈತರ ಮನವೊಲಿಸಲು ಮೊದಲ ಹಂತದಲ್ಲಿಯೇ ಸಚಿವ ಆನಂದ್ ಸಿಂಗ್ ಹಾಗೂ ಕೊಪ್ಪಳ ಜಿಲ್ಲಾಡಳಿತ ವಿಫಲವಾದಂತಿದೆ. ಅಂಜನಾದ್ರಿ ಅಭಿವೃದ್ಧಿಗೆ ಭೂಮಿ ನೀಡೋಕೆ ರೈತರು ನಿರಾಕರಿಸಿದ್ದಾರೆ. ಭೂಮಿಗೆ ಯೋಗ್ಯ ಬೆಲೆ ಕೊಡ್ತೀವಿ ಅಂದ್ರೂ ಕೂಡ ರೈತರು ತಮ್ಮ ಭೂಮಿಯನ್ನ ಬಿಟ್ಟುಕೊಡೋಕೆ ಒಪ್ಪಿಕೊಳ್ತಿಲ್ಲ. ಅಂಜನಾದ್ರಿ ಅಭಿವೃದ್ಧಿಪಡಿಸಲು ರಾಜ್ಯ ಸರ್ಕಾರ ಮುಂದಾಗಿದ್ದು ಈಗಾಗಲೇ 120 ಕೋಟಿ ಅನುದಾನ ಬಿಡುಗಡೆ ಮಾಡಿದೆ. ಆದ್ರೆ ಮೊದಲ ಹಂತದಲ್ಲಿಯೇ ರಾಜ್ಯ ಸರ್ಕಾರ ಫೇಲ್ ಆದಂತೆ ಕಾಣ್ತಾ ಇದೆ. ಅಂಜನಾದ್ರಿ ಅಭಿವೃದ್ಧಿಗೆ 62 ಎಕರೆ ಜಮೀನಿನ ಅಗತ್ಯವಿದ್ದು, ಹನುಮನಹಳ್ಳಿ, ಚಿಕ್ಕರಾಂಪುರ, ಆನೆಗೊಂದಿಯಲ್ಲಿ ಭೂಮಿ ಹೊಂದಿರುವ 61 ರೈತರ ಪೈಕಿ 56 ರೈತರು ಭೂಮಿ ನೀಡಲು ನಿರಾಕರಿಸುತ್ತಿದ್ದಾರೆ. ಅಲ್ಲದೆ ರೈತರ ಭೂಮಿಯನ್ನ ಕಸಿದುಕೊಳ್ಬೇಡಿ ಅಂತ ಸಿಎಂ ಬೊಮ್ಮಾಯಿಗೆ ಆಕ್ಷೇಪಣೆ ಪತ್ರ ಬರೆದಿದ್ದಾರೆ. ಬಲವಂತವಾಗಿ ಭೂಮಿ ಕಸಿದುಕೊಳ್ಳಬಾರದೆಂದು ರೈತರು ಮನವಿ ಮಾಡಿದ್ದಾರೆ. ಯಾಕೆ ಈ ಅಪ್ಪ ಹಿಂಗ್ ದಪ್ ಅಂತ ಬಿದ್ಯಾನ? ಬಾರಿಟ್ಕೊಂಡು ಇವನೇ ಹೊಟ್ಟೆ ತುಂಬಾ ಕುಡ್ದಾನಿಲ್ಲ? ಹೇ, ಹೋಲ್ಡ್ ಆನ್, ಹಿಂಗಲ್ಲ ಈ ಕತೆ. ಸ್ವಲ್ಪ ರಿವರ್ಸ್ ಹೋಗಿ. ನೋಡಿದ್ರಲ್ಲ, ಎಂಆರ್ಪಿ ದರದಲ್ಲಿ ಮದ್ಯ ಕೊಡದ ಕಾರಣಕ್ಕೆ ಬಾರ್ ಕ್ಯಾಶಿಯರ್ ಮೇಲೆ ಹೇಗೆ ಹಲ್ಲೆ ಮಾಡಿದ್ದಾರೆ ಅಂತ. ಹಾಸನದ ವಿಜಯನಗರ ಬಡಾವಣೆಯಲ್ಲಿರುವ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಎಂಆರ್ಪಿ ದರಕ್ಕೆ ಮದ್ಯ ಮಾರಾಟ ಇಲ್ಲ ಎಂದು ಹೇಳಿದ್ದಕ್ಕೆ 3 ಕಿಡಿಗೇಡಿಗಳು ಬಾರ್ ಕ್ಯಾಶಿಯರ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಸದ್ಯ ತೀವ್ರವಾಗಿ ಗಾಯಗೊಂಡಿರುವ ಕ್ಯಾಶಿಯರ್ನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೈ ತುಂಬಾ ಚಿನ್ನ, ಆಹಾ ಅದೆಂತ ಪೋಸು, ಒಳ್ಳೆ ದುಡ್ಡಿರೋ ಕೂಳನೆ ಕಣ್ರಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. 4 ಜನರ ತಲೆ ಒಡೆದು ದುಡ್ಡೇ ದೊಡ್ಡಪ್ಪ ಅಂತಿದ್ದವನು ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಆರ್ಟಿ ನಗರ ಉಮೇಶ್ ನಾಮ ಹಾಕಿರೋದು ಒಬ್ಬಿಬ್ಬರಿಗಲ್ಲ, ಬರೋಬ್ಬರಿ 250ಕ್ಕೂ ಹೆಚ್ಚು ಜನರಿಗೆ.
ಗ್ರಾಹಕರಿಂದ 10 ದಿನಕ್ಕೆ 10,000 ಚೀಟಿ ಹಾಕಿಸುತ್ತಿದ್ದ ಉಮೇಶ್ ತನಗೆ ಬೇಕಾದವರಿಗೆ ಚೀಟಿ ಕೂಗಲು ಅನುಕೂಲ ಮಾಡಿಕೊಟ್ಟು ಅರ್ಧಕ್ಕರ್ಧ ದುಡ್ಡು ಲಪಟಾಯಿಸುತ್ತಿದ್ದ. ಈತನ ನಯವಂಚನೆ ಗೊತ್ತಾಗುತ್ತಿದ್ದಂತೆ ಗ್ರಾಹಕರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಸದ್ಯ ಉಮೇಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಆದ್ರೆ ತಮ್ಮ ಹಣ ಕಳೆದುಕೊಂಡ ಗ್ರಾಹಕರು ಮಾತ್ರ ತಮ್ಮ ಹಣ ಬರುತ್ತೋ ಇಲ್ವೋ ಅಂತ ಕಂಗಾಲಾಗಿದ್ದಾರೆ. ಕೊನೆಗೆ ಒಂದೇ ಸರಿ ಕೈ ಎತ್ಬಿಡಿ ಸರ್. ನನ್ನ ಮಗಳಿಗೆ ಬೇರೆಯವ್ರನ್ನ ಕಾಲು ಹಿಡಿದು ಮಗಳಿಗೆ ಮದುವೆ ಮಾಡಿ ಈಗ ಸಾಲ ಆಗೋಯ್ತು ಸರ್. ಈಗ ಬಡ್ಡಿ ಕಟ್ಟಿ ಅಂತಾರೆ, ಬಡ್ಡಿ ಕಟ್ಟಕ್ಕಾಯ್ತಲ್ಲ. ಬೆಂಗಳೂರಲ್ಲಿ ಬದುಕು ಕಟ್ಟಿಕೊಳ್ಳಬೇಕು, ಸಂಸಾರದ ಜವಾಬ್ದಾರಿ ಹೊತ್ಕೊಂಡು ಮುಂದೆ ಸಾಗಬೇಕು ಅನ್ನೋರ ಕಥೆ ದೇವರೇ ಬಲ್ಲ. ಇನ್ನೇನ್ರಿ ಮತ್ತೆ ಪದಾರ್ಥಗಳ ಬೆಲೆ ಏರಿಕೆ ಜೊತೆ GST ಬಿತ್ತು ಅನ್ನೋವಾಗ್ಲೇ ಇದೀಗ ಸಿಲಿಕಾನ್ ಸಿಟಿಯಲ್ಲಿನ ಮನೆ ಬಾಡಿಗೆ ಕೂಡ ಗಗನದೆತ್ತರಕ್ಕೇರಿದೆ. ಕೋವಿಡ್ನಿಂದ ಬಳಲಿದ್ದ ಜನಸಾಮಾನ್ಯರಿಗೆ ಮನೆ ಬಾಡಿಗೆ ಏರಿಕೆ ಮತ್ತೊಂದು ಶಾಕ್ ನೀಡಿದೆ. ಕಳೆದ 2 ವರ್ಷಗಳಿಂದ ಮನೆ ಬಾಡಿಗೆ ಅಜಗಜಾಂತರವಾಗಿದೆ. 1 BHK 2 BHK ಬಾಡಿಗೆ ಮನೆ ಸೇರಿದಂತೆ ಲೀಸ್ ಅಮೌಂಟ್ನಲ್ಲೂ ಭರ್ಜರಿ ಏರಿಕೆಯಾಗಿದೆ. ವರ್ಷಕ್ಕೆ 500 ರೂಪಾಯಿ ಏರಿಕೆ ಮಾಡುತ್ತಿದ್ದ ಮನೆ ಮಾಲೀಕರು ಇದೀಗ ಬರೋಬ್ಬರಿ 80% ಬಾಡಿಗೆ ಏರಿಕೆ ಮಾಡಿದ್ದಾರೆ. ಮನೆ ನಿರ್ಮಾಣ, ಹಸ್ತಾಂತರ ವಿಳಂಬ, ಕೂಲಿಗಾರರು ಬರದೇ ಇರುವುದು ಬಾಡಿಗೆ ಹೆಚ್ಚಳಕ್ಕೆ ಕಾರಣವಾಗಿದೆ ಅನ್ನೋದು ಮಾಲೀಕರ ವಾದವಾದ್ರೆ, ದಿನಸಿ ಪದಾರ್ಥಗಳ ಮೇಲೆ GST ಕಟ್ಟೋದಾ ಅಥವಾ ಮನೆ ಬಾಡಿಗೆ ಕಟ್ಟೋದಾ ಅನ್ನೋದು ಬಾಡಿಗೆದಾರರ ಪ್ರಶ್ನೆಯಾಗಿದೆ. ಬಾಡಿಗೆ ಜಾಸ್ತಿ ಕೊಟ್ಟು ಇರ್ತಕ್ಕಂಥ ಪರಿಸ್ಥಿತಿ ಕೆಲವರಿಗೆ ಅನಿವಾರ್ಯವಾಗಿದೆ. ಇನ್ನೂ ಎಷ್ಟೋ ಜನ ಮನೆ ಮಾಡ್ಕೊಂಡಿರೋಂಥವ್ರು ಬೆಂಗಳೂರಿಗೆ ಬರೋದೇ ಬೇಡ, ಆರಾಮಾಗಿ ಊರಲ್ಲೇ ಇರ್ಬೋದು ಅಂತ ನಿರೀಕ್ಷೆಯಲ್ಲಿದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಹತ್ರ ಈ ಒಂದು ಬೆಲೆ ಏರಿಕೆ ಬಿಸಿ ಸಾರ್ವಜನಿಕರನ್ನ ತತ್ತರಗೊಳಿಸ್ತಾ ಇದೆ ಅಂತಕ್ಕಂಥ ಭಾವನೆ. ಒಂದೆಡೆ ಕುದುರೆಯನ್ನೇರಿದ ಗುರುಗಳು, ಮತ್ತೊಂದೆಡೆ ಹೆಲಿಕಾಪ್ಟರ್ ಮೂಲಕ ರಥಕ್ಕೆ ಪುಷ್ಪ ಮಳೆ. ರಥ ವಜ್ರ ಮಹೋತ್ಸವದಲ್ಲಿ ಜನಸಾಗರ. ಈ ಜಾತ್ರೆಗೆ ಆನೆ ಡೊಳ್ಳು ಕುಣಿತ, ಸಂಗೀತಗೋಷ್ಠಿ ಹಬ್ಬ ಅಬ್ಬಬ್ಬ. ದಾವಣಗೆರೆ ಜಿಲ್ಲೆಯಲ್ಲಿ ಇಂದು ಭೋವಿ ಮಠದ ಸಿದ್ದರಾಮೇಶ್ವರ ಶ್ರೀಗಳ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಶಿವಯೋಗಿ ಸಿದ್ದರಾಮೇಶ್ವರ ರಥ ವಜ್ರ ಮಹೋತ್ಸವ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಿಎಂ ಬೊಮ್ಮಾಯಿ ಸಹ ಭಾಗಿಯಾಗಿದ್ದು ಮಹೋತ್ಸವಕ್ಕೆ ಮತ್ತಷ್ಟು ಮೆರುಗು ತುಂಬಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಬೊಮ್ಮಾಯಿ, ಶ್ರೀಗಳ ಮಾರ್ಗದರ್ಶನವನ್ನ ನಾನು ಆದೇಶ ಅಂತ ಪಾಲಿಸುತ್ತೇನೆ, ಏಕೆಂದರೆ ಹಿಂದುಳಿದ ಸಮಾಜ ಅಭಿವೃದ್ಧಿ ಆದರೆ ಅಧಿಕಾರ ಶ್ರೀಮಂತಿಕೆ ಇದ್ದಂತೆ ಎಂದು ಮುನ್ನುಡಿಯ ಮಾತುಗಳನ್ನಾಡಿದ್ರು. ಶ್ರಮಕ್ಕೆ ಬೆಲೆಯನ್ನ ಕೊಟ್ಟವರು, ದುಡಿಮೆಗೆ ಬೆಲೆಯನ್ನ ಕೊಟ್ಟವರು, ಬೆವರಿಗೆ ಬೆಲೆಯನ್ನ ಕೊಟ್ಟವರು ಸಿದ್ದರಾಮೇಶ್ವರರು. ಅವರಿಗೆ ಶ್ರಮದ ಅರಿವು ಇತ್ತು, ಜ್ಞಾನದ ಅರಿವು ಇತ್ತು. ದೊಡ್ಡ ಹೀರೋನಾ ನೀನು? ನಮ್ ಹುಡುಗನ ಮೇಲೆ ದರ್ಪ ತೋರಿಸೋಷ್ಟು ಮೆಗಾ ಸ್ಟಾರಾ ನೀನು ಅಂತ ಆವಾಜ್ ಹಾಕ್ತಿದ್ದಂತೆಯೇ ಗುಂಪಿನ ಮಧ್ಯೆ ಮುನ್ನುಗ್ಗಿ ಬಂದಂತ ಹುಡುಗನೊಬ್ಬ ಚಟಾರ್ ಅಂತ ಕೆನ್ನೆಗೆ ಹೊಡೆದಿದ್ದ. ಹೀಗೆ ಕಪಾಳ ಮೋಕ್ಷ ಮಾಡಿಸ್ಕೊಂಡಿದ್ದು ಬೇರೆ ಯಾರೂ ಅಲ್ಲ, ಕನ್ನಡ ಧಾರಾವಾಹಿ ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ನಟ ಚಂದನ್. ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ರಿಯಾಲಿಟಿ ಶೋ, ಕನ್ನಡದ ಲಕ್ಷ್ಮೀ ಬಾರಮ್ಮ ಸೀರಿಯಲ್, ಬಿಗ್ ಬಾಸ್ ಸ್ಪರ್ಧಿ, ಅರ್ಜುನ್ ಸರ್ಜಾ ನಿರ್ದೇಶನದ ಪ್ರೇಮ ಬರಹ ಸಿನಿಮಾದಲ್ಲಿ ಮಿಂಚಿದ್ದ ಕನ್ನಡದ ನಟ ಚಂದನ್ ಕುಮಾರ್ಗೆ ತೆಲುಗು ಸೀರಿಯಲ್ ಸೆಟ್ ನಲ್ಲಿ ಹಲ್ಲೆಯಾಗಿದೆ. ತೆಲುಗು ಸೀರಿಯಲ್ ಶ್ರೀಮತಿ ಶ್ರೀನಿವಾಸ್ ಶೂಟಿಂಗ್ ಸಂದರ್ಭದಲ್ಲಿ ಕ್ಯಾಮೆರಾ ಅಸಿಸ್ಟೆಂಟ್ಗೆ ಕಿರುತೆರೆ ನಟ ಚಂದನ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆರೋಪ ಕೇಳಿ ಬಂದಿದೆ. ನನಗಿಂತ ತುಂಬಾ ಚಿಕ್ಕ ಹುಡುಗ ಅವನು, ಅಂದ್ರೆ ಒಂದು 10-12 ವರ್ಷ ಚಿಕ್ಕ ಹುಡುಗ. ಕೇಳಿದೆ ಯಾಕೆ ಏನಾಯ್ತು ಅಂತ. ಅವ್ನು ಜೋರಾಗಿ ಮಾತಾಡೋಕೆ ಶುರು ಮಾಡ್ದ. ನಾನು ಅದಕ್ಕೆ ರಿಯಾಕ್ಟ್ ಮಾಡಿದೆ, ಹಿಂಗೆಲ್ಲ ಮಾತಾಡಬೇಡ ನೋಡು, ನಾನು ಹೇಳಿದ್ದೆ ತಾನೆ ಹಿಂಗೆ 10 ನಿಮಿಷ ಡಿಸ್ಟರ್ಬ್ ಮಾಡಬೇಡ. ಇಲ್ಲ ನಾನು ಹಂಗಲ್ಲ, ನಾನು ಡೈರೆಕ್ಟ್ ಕರೀತಾರೆ, ನನಗೆ ಇಲ್ಲ ಬರಲೇಬೇಕು, ಏನೋ ಜೋರಾಗಿ ಹಿಂಗೆಲ್ಲ ಅನ್ಕೊಂಡ್ ಬಂದ. ಅಂದರೆ ಏನೀಗ ಅನ್ಕೊಂಡು ಹೋಗೋ 10 ನಿಮಿಷ ಅಂದ್ಬಿಟ್ಟು ಹಿಂಗೆ ತಳ್ದೆ. 10 ನಿಮಿಷ ಬರಬೇಡ ಇಲ್ಲಿಗೆ ರೂಮ್ಗೆ ಅಂದ್ಬಿಟ್ಟು ತಳ್ಬಿಟ್ಟು ಬಾಗ. ನ್ಯೂಸ್ ಫಸ್ಟ್ ನಡೆಸ್ತಿರುವಂತಹ ಎಜುಕೇಶನ್ ಕಾನ್ಕ್ಲೇವ್ಗೆ ಅತ್ಯುತ್ತಮ ರೆಸ್ಪಾನ್ಸ್ ಬಂದಿರುವಂಥದ್ದು. I wish all the aspirants who want to join engineering courses, I wish all of them all the very best for their future.
2 ದಿನಗಳ ಕಾಲ ನಡೆದ ನಮ್ಮ ಈ ಕಾಂಕ್ಲೇವ್ನ ಮೊದಲ ದಿನವೇ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿತ್ತು. 2ನೇ ದಿನವೂ ಅಭೂತಪೂರ್ವ ರೆಸ್ಪಾನ್ಸ್ ಸಿಕ್ಕಿದೆ. ಎಜುಕೇಶನ್ ಕಾಂಕ್ಲೇವ್ 2022ಗೆ ಅಭೂತಪೂರ್ವ ರೆಸ್ಪಾನ್ಸ್. ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ 2 ದಿನ ನಡೆದ ಎಜುಕೇಶನ್ ಕಾಂಕ್ಲೇವ್ಗೆ ಮೊದಲ ದಿನ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಚಾಲನೆ ನೀಡಿದರು. ಇವತ್ತು 2ನೇ ದಿನವೂ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಭವಿಷ್ಯ ಆರಿಸುವ ವಿದ್ಯಾರ್ಥಿಗಳು ಒಂದೇ ಸೂರಿನಡಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳನ್ನ ವಿಟಿಯು ಎಜುಕೇಶನ್ ಕಾಂಕ್ಲೇವ್ 2022ರಲ್ಲಿ ಪಡೆದುಕೊಂಡ್ರು. ಸ್ಥಳದಲ್ಲಿಯೇ ಪರಿಣಿತರು ಮತ್ತು ತಜ್ಞರುಗಳಿಂದ ಉತ್ತರ ಸಿಕ್ತು. ವಿದ್ಯಾರ್ಥಿಗಳು ಮತ್ತು ಪೋಷಕರ ಜೊತೆಗೆ ವಿವಿಧ ಕಂಪನಿಗಳು, ಉದ್ಯಮಿಗಳು ಮತ್ತು ಎಕ್ಸ್ಪರ್ಟ್ಗಳು ಪಾಲ್ಗೊಂಡಿದ್ರು. ನ್ಯೂಸ್ ಫಸ್ಟ್ ಮತ್ತು AD6 ಅವರಿಗೆ ಅಭಿನಂದನೆಗಳು ಅರ್ಪಿಸ್ತಾ ಇದ್ದೀನಿ. ಯಾಕಂತಂದರೆ ದಿಸ್ ವಂಡರ್ಫುಲ್ ಪ್ರೋಗ್ರಾಮ್. ಇಂಥ ಪ್ರೋಗ್ರಾಮ್ಗಳ ಅವಶ್ಯಕತೆ ಇದೆ. ಇನ್ನೂ ಹೆಚ್ಚು ಇಂಥ ಕಾರ್ಯಕ್ರಮಗಳೆಲ್ಲ ನಡೀಬೇಕು. ಇವತ್ತು ನಾನು ನೋಡ್ತಾ ಇದ್ದೀನಿ, ಇದು ವೀಕ್ ಡೇಯಲ್ಲೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದು, ಪಾಲಕರು ಬಂದು ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇರೋದು ನೋಡಿದರೆ ದಿಸ್ ಅ ವೆರಿ ಸಕ್ಸಸ್ಫುಲ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಟಿಯು ನುರಿತ ತಜ್ಞರಿಂದ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ನಡೆಸಲಾಯಿತು. ವಿಟಿಯುನ ಅಡಿಯಲ್ಲಿ ಬರುವ 70ಕ್ಕೂ ಹೆಚ್ಚು ಕಾಲೇಜುಗಳು ಮಳಿಗೆಗಳನ್ನ ಹಾಕಿಕೊಂಡಿದ್ವು. ತಮ್ಮ ಕಾಲೇಜಿನ ಮೂಲ ಸೌಲಭ್ಯ, ಫ್ರೀ ಸ್ಟ್ರಕ್ಚರ್, ಪ್ಲೇಸ್ಮೆಂಟ್, ಕಂಪನಿಗಳ ಸಹಯೋಗದ ಬಗ್ಗೆ ಮಾಹಿತಿ ನೀಡಿದ್ವು. ಅಷ್ಟೇ ಅಲ್ಲ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸಿದ್ಧಪಡಿಸಿದ್ದ ಒಳ್ಳೊಳ್ಳೆ ಮಾಡೆಲ್ಗಳನ್ನ ಕಾಲೇಜುಗಳೇ ಮಳಿಗೆಯಲ್ಲಿ ಪ್ರದರ್ಶನಕ್ಕಿರಿಸಿ ವಿದ್ಯಾರ್ಥಿಗಳು ಮತ್ತು ಪೋಷಕರನ್ನ ಸೆಳೆಯುವಲ್ಲಿ ಯಶಸ್ವಿಯಾದವು. ಉದ್ಯಮದ ಸಾಕಷ್ಟು ದಿಗ್ಗಜರು ಎಜುಕೇಶನ್ ಕಾಂಕ್ಲೇವ್ನಲ್ಲಿ ಪಾಲ್ಗೊಂಡು ತಮ್ಮ ಅನುಭವಗಳನ್ನ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡ್ರು. ವಿಟಿಯು ವೈಸ್ ಚಾನ್ಸಲರ್ ಡಾಕ್ಟರ್ ಕರಿಸಿದ್ದಪ್ಪ, ನ್ಯೂಸ್ ಫಸ್ಟ್ MD ಮತ್ತು ಸಿಇಒ ಎಸ್ ರವಿಕುಮಾರ್, BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಡಿಷನಲ್ ಡೈರೆಕ್ಟರ್ ಡಾಕ್ಟರ್ SY ಕುಲಕರ್ಣಿ, ನಾಗಾರ್ಜುನ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ ಅಂಡ್ ಟೆಕ್ನಾಲಜಿ ಪ್ರಿನ್ಸಿಪಲ್ ಡಾಕ್ಟರ್ BV ರವಿಶಂಕರ್ ಪಾಲ್ಗೊಂಡು ಮೆರುಗು ತಂದ್ರು. ನ್ಯೂಸ್ ಫಸ್ಟು ಒಂದು ಒಳ್ಳೆ ಮೀಡಿಯಾ. ಯಾವಾಗಲೂ ಏನಾಗುತ್ತೆ ಅಂದರೆ, ಇಂಥ ಇನ್ಫಾರ್ಮೇಷನ್ ಕೊಟ್ಟರೆ ಈ ಥರ ಅವಕಾಶ ಎಲ್ಲ ಹುಡುಗರಿಗೂ ಇರೋದಿಲ್ಲ. ಇದನ್ನು ನೀವು ಪಬ್ಲಿಷ್ ಮಾಡಿದ್ರೆ ನ್ಯೂಸ್ ಆಗಿ ಎಲ್ಲ ಹುಡುಗರಿಗೂ ಇದು ಸಹಾಯ ಆಗುತ್ತೆ. ಆದ್ದರಿಂದ ನ್ಯೂಸ್ ಫಸ್ಟ್ಗೂ ನಮ್ಮ ಕಡೆಯಿಂದ ತುಂಬ ವಂದನೆಗಳು. ನ್ಯೂಸ್ ಫಸ್ಟ್ ವತಿಯಿಂದ ವಿವಿಧ ಗಣ್ಯರಿಗೆ, ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಸ್ಮರಣ ಕಾಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಇನ್ನು ಕಲಬುರಗಿ, ಮೈಸೂರು, ಬೆಳಗಾವಿ, ಮಂಗಳೂರಲ್ಲೂ ವಾರಾಂತ್ಯದಲ್ಲಿ ಎಜುಕೇಶನ್ ಕಾಂಕ್ಲೇವ್ ನಡೆಯುತ್ತಿದೆ. ಪೋಷಕರು ಮತ್ತು ವಿದ್ಯಾರ್ಥಿಗಳು ಕೂಡ ಅಲ್ಲೂ ತೆರಳಿ ತಮ್ಮ ವಿದ್ಯಾಭ್ಯಾಸದ ವಿವರಗಳನ್ನ ಪಡೆದುಕೊಳ್ಳಬಹುದು. ಒಟ್ನಲ್ಲಿ ನ್ಯೂಸ್ ಫಸ್ಟ್ ಪ್ರಸ್ತುತಪಡಿಸಿದ 2 ದಿನದ ವಿಟಿಯು ಎಜುಕೇಶನ್ ಕಾಂಕ್ಲೇವ್ 2022 ಯಶಸ್ವಿಯಾಗಿ ವಿದ್ಯಾರ್ಥಿಗಳಿಗೂ ಅನುಕೂಲವಾಗಿದೆ ಅಂದ್ರೆ ತಪ್ಪಾಗಲಾರದು. ರಘುಪೌಲ್, ನ್ಯೂಸ್ ಫಸ್ಟ್, ಬೆಂಗಳೂರು. ಎತ್ತಿನ ಬಂಡಿ ಏರಿ ಉತ್ತರ ಕರ್ನಾಟಕ ಶೈಲಿಯ ಉಡುಗೆ ತೊಟ್ಟು ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಎಂತಹವರು ಕಣ್ಣು ಬಿಳಕಸದೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಈ ಪಂಚಮಿ ಹಬ್ಬ ಬಂತಂದ್ರೆ ಹಳ್ಳಿ ಹೆಣ್ಣು ಮಕ್ಕಳಿಗೆ ಅದೇನು ಸಂಭ್ರಮವೋ. ಬಣ್ಣ ಬಣ್ಣದ ಸೀರೆ ಉಟ್ಕೊಂಡು ಬಗೆ ಬಗೆಯ ಆಭರಣ ತೊಟ್ಕೊಂಡು ಹಬ್ಬಕ್ಕೆ ಕಳೆ ತುಂಬುತ್ತಾರೆ. ಬಗೆ ಬಗೆಯ ತಿನಿಸುಗಳಂತೂ ಬಾಯಲ್ಲಿ ನೀರು ತರಿಸುತ್ತೆ. ಜಾನಪದ ಹಬ್ಬಗಳ ವಿಶೇಷತೆಗಳನ್ನ ಜನರಿಗೆ ಮುಟ್ಟಿಸೋ ಕಾರ್ಯಕ್ರಮವನ್ನ ಧಾರವಾಡದ ಜಾನಪದ ಸಂಶೋಧನಾ ಕೇಂದ್ರ ಹಲವು ವರ್ಷಗಳಿಂದ ಮಾಡ್ತಾ ಬಂದಿದೆ. ಅದರಂತೆಯೇ ಈ ವರ್ಷವೂ ಪಂಚಮಿ ಹಬ್ಬದ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಆಲೂರು ವೆಂಕಟರಾವ್ ಸಭಾಭವನದ ಮುಂದೆ ಮಹಿಳೆಯರು ಪಂಚಮಿ ಹಬ್ಬದಲ್ಲಿ ಆಡುವ ಆಟಗಳನ್ನ ಆಡಿ ಸಂಭ್ರಮಿಸಿದ್ರು. ಮತ್ತೊಂದೆಡೆ ಕೆಲ ಮಹಿಳೆಯರು ಮಣ್ಣಿನ ನಾಗಪ್ಪನಿಗೆ ಹಾಲೆರೆಯುವ ಮೂಲಕ ಪಂಚಮಿಯ ಹಾಡುಗಳನ್ನ ಹಾಡುತ್ತಾ ಹಬ್ಬ ಆಚರಿಸಿ ಖುಷಿಪಟ್ರು. ಅಂತಾರಾಷ್ಟ್ರೀಯ ಪ್ರಸಿದ್ಧ ಅಂಜನಾದ್ರಿಯ ಅಭಿವೃದ್ಧಿಗೆ
ಸಿಎಂ ಬೊಮ್ಮಾಯಿ ಪಣ ತೊಟ್ಟಿದ್ದು ಈಗಾಗಲೇ ಬಜೆಟ್ನಲ್ಲೂ ಅನುದಾನ ಬಿಡುಗಡೆಗೊಳಿಸಿದೆ. ಅದಲ್ಲದೆ ಇಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಐತಿಹಾಸಿಕ ಅಂಜನಾದ್ರಿ ಬೆಟ್ಟಕ್ಕೆ ಸಿಎಂ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಆನೆಗೊಂದಿಯ ಅಂಜನಾದ್ರಿಯ 575 ಮೆಟ್ಟಿಲುಗಳನ್ನ ಏರಲಾಗದೆ ಹನುಮನ ಪಾದಗಟ್ಟಿಯಲ್ಲಿಯೇ ಚೇರಿನ ಮೇಲೆ ಕುಳಿತು ಹನುಮನಿಗೆ ಪೂಜೆ ಸಲ್ಲಿಸಿದ್ರು. ಇನ್ನು ಸಿಎಂಗೆ ಸಚಿವ ಡಾಕ್ಟರ್ ಸುಧಾಕರ್, ಬೈರತಿ ಬಸವರಾಜ್, ಶಶಿಕಲಾ ಜೊಲ್ಲೆ, ಹಾಲಪ್ಪ ಆಚಾರ್, ಶಾಸಕ ಸೋಮಶೇಖರ್ ರೆಡ್ಡಿ, ಬಸವರಾಜ್ ದಡೇಸೂಗೂರು ಸಾಥ್ ನೀಡಿದ್ರು. ಮಾಸ್ಟರ್ ಪ್ಲಾನ್ ಅನ್ನ ಮಾಡಿ ಸಮಗ್ರ ಅಭಿವೃದ್ಧಿಯ ಚಿಂತೆ ಮತ್ತು ಕೇವಲ ಅಂಜನಾದ್ರಿ ಬೆಟ್ಟ ಎಲ್ಲ ಸುತ್ತಮುತ್ತ ಇರುವಂತಹ ಎಲ್ಲ ಪ್ರದೇಶಗಳನ್ನು ಕೂಡ ಅಭಿವೃದ್ಧಿ ಮಾಡಬೇಕು.